ಸರ್ ಕಗ್ಲಿಪುರದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಬಂದು ನೆಲೆಸಿದ್ದಾರೆ ಸರ್. ಅಲ್ಲಿ ಕಸಾಯುವಂತ ಕೆಲಸ ಎಲ್ಲ ಬಂದು ನಾವು ದುಡ್ಡು ಕೊಟ್ಟು ದೇಶದ ಒಳಗಡೆ ಬಂದಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿಯವರು ಹೇಳ್ತಾ ಇದ್ದಾರೆ. ಅಲ್ಲ, ನೀವು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟ್ಮೆಂಟ್ ಅನ್ನು. ನೆಲೆಸಿದ್ದಾರೆ ಅಂತ ಅಂದ್ರೆ ನೀವು ಅದನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ನೀವು ಅದರಿಂದ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ದಯಮಾಡಿ ರಿಫ್ರೆಶ್ ಮಾಡ್ಕೊಳ್ಳಿ. ನಿಮಗೆ ಸುದ್ದಿ ಬಂದಿದ್ರೆ ಅದನ್ನ ಹೇಳಿ. ಇಲ್ಲ ಸರ್, ಅಲ್ಲಿ ಹೋಗಿ ಮಾತಾಡ್ಸಿದೀವಿ. ಅಲ್ಲ, ಬಾಂಗ್ಲಾದೇಶದವರು ಅಂತ ನೀವು ಹೋದ್ರೆ ನೀವೇ ನಮ್ಗೆ ಡಾಕ್ಯುಮೆಂಟೇಶನ್ ಮತ್ತೊಂದು ಕೊಡ್ಬೇಕಾಗುತ್ತೆ. ಅದರಿಂದ ದಯಮಾಡಿ ಅದು ಬೇಡ, ರಿಫ್ರೆಶ್ ಮಾಡಿ. ನಿಮಗೆ ಸುದ್ದಿ ಬಂದಿದ್ರೆ ಹೇಳಿ, ಅದೇನು ತೊಂದರೆ ಇಲ್ಲ. ನಾವು ಯಾರೇ ಬಾಂಗ್ಲಾದೇಶದವ್ರು ಇದ್ರೆ, ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ರೆ ಅವರನ್ನ ನಾವು ಹಿಡಿತೀವಿ ಮತ್ತು ಅವರನ್ನ ಡಿಪೋರ್ಟ್ ಮಾಡ್ತೀವಿ. ಮೊದಲನೇದಾಗಿ ಅವರ ಎಂಬಸಿಗೆ ಅವರಿಗೆಲ್ಲ ಹೇಳ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಸಾಕಷ್ಟು ಕೇಸುಗಳಲ್ಲಿ ನಾವು ಮಾಡಿದ್ದೇವೆ. ಹಾಗಾಗಿ ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಅವರನ್ನ ಗುರ್ತು ಹಚ್ಚಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸಿದ್ದರಾಮಯ್ಯ ಹೇಳಿದ್ದಾರೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ, ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಗೊತ್ತಿಲ್ಲ ಅಂತ ಹೇಳಿ. ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನೇನ್ ಹೇಳ್ಬೇಕು? ವಾಟ್ ಡು ಯು ಎಕ್ಸ್ಪೆಕ್ಟ್ ಹೇಳಿ. ನಿರೀಕ್ಷೆ ಇದೆ ಅಲ್ಲ, ನನ್ನನ್ನ ಅವ್ರು ಹೇಳಿದ್ದಾರೆ, ನಿಜ ಅವ್ರು ಹೇಳಿದ್ದಾರೆ. ಅದಕ್ಕೆ ನನ್ನನ್ನ ಪ್ರತಿಕ್ರಿಯೆ ಯಾಕೆ ಕೇಳ್ತೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೆಜೆಸ್ಟಿಕ್ ನಲ್ಲಿ ಸ್ಪೀಡ್ ದಂಧೆ ಎಗ್ಗಿಲ್ದಂತೆ ಸಾಕ್ತಾ ಇದೆ. ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದ್ವಿ. ಏನ್ ನಿಮ್ಮ ರಿಯಾಕ್ಷನ್? ತೀರಾ ಅಂದ್ರೆ ಎಸಿಪಿ ಆಫೀಸ್ಗೆ ತೀರಾ ಹತ್ತಿರದಲ್ಲಿ ಈ ಒಂದು ದಂಧೆ ನಡೀತಾ ಇದೆ ಸರ್, ಲಕ್ಷ ಗಟ್ಟಲೆ. ನಾನು ಅದನ್ನು ವಿಚಾರ ಮಾಡ್ತೇನೆ. ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ. ಸರ್ ಕಗ್ಲಿಪುರದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಬಂದು ನೆಲೆಸಿದ್ದಾರೆ ಸರ್. ಅಲ್ಲಿ ಕಸಾಯುವಂತ ಕೆಲಸ ಎಲ್ಲ ಬಂದು ನಾವು ದುಡ್ಡು ಕೊಟ್ಟು ದೇಶದ ಒಳಗಡೆ ಬಂದಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿಯವರು ಹೇಳ್ತಾ ಇದ್ದಾರೆ. ಅಲ್ಲ, ನೀವು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟ್ಮೆಂಟ್ ಅನ್ನು. ನೆಲೆಸಿದ್ದಾರೆ ಅಂತ ಅಂದ್ರೆ ನೀವು ಅದನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ನೀವು ಅದರಿಂದ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ದಯಮಾಡಿ ರಿಫ್ರೆಶ್ ಮಾಡ್ಕೊಳ್ಳಿ. ನಿಮಗೆ ಸುದ್ದಿ ಬಂದಿದ್ರೆ ಅದನ್ನ ಹೇಳಿ. ಇಲ್ಲ ಸರ್, ಅಲ್ಲಿ ಹೋಗಿ ಮಾತಾಡ್ಸಿದೀವಿ. ಅಲ್ಲ, ಬಾಂಗ್ಲಾದೇಶದವರು ಅಂತ ನೀವು ಹೋದ್ರೆ ನೀವೇ ನಮ್ಗೆ ಡಾಕ್ಯುಮೆಂಟೇಶನ್ ಮತ್ತೊಂದು ಕೊಡ್ಬೇಕಾಗುತ್ತೆ. ಅದರಿಂದ ದಯಮಾಡಿ ಅದು ಬೇಡ, ರಿಫ್ರೆಶ್ ಮಾಡಿ. ನಿಮಗೆ ಸುದ್ದಿ ಬಂದಿದ್ರೆ ಹೇಳಿ, ಅದೇನು ತೊಂದರೆ ಇಲ್ಲ. ನಾವು ಯಾರೇ ಬಾಂಗ್ಲಾದೇಶದವ್ರು ಇದ್ರೆ, ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ರೆ ಅವರನ್ನ ನಾವು ಹಿಡಿತೀವಿ ಮತ್ತು ಅವರನ್ನ ಡಿಪೋರ್ಟ್ ಮಾಡ್ತೀವಿ. ಮೊದಲನೇದಾಗಿ ಅವರ ಎಂಬಸಿಗೆ ಅವರಿಗೆಲ್ಲ ಹೇಳ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಸಾಕಷ್ಟು ಕೇಸುಗಳಲ್ಲಿ ನಾವು ಮಾಡಿದ್ದೇವೆ. ಹಾಗಾಗಿ ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಅವರನ್ನ ಗುರ್ತು ಹಚ್ಚಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸಿದ್ದರಾಮಯ್ಯ ಹೇಳಿದ್ದಾರೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ, ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಗೊತ್ತಿಲ್ಲ ಅಂತ ಹೇಳಿ. ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನೇನ್ ಹೇಳ್ಬೇಕು? ವಾಟ್ ಡು ಯು ಎಕ್ಸ್ಪೆಕ್ಟ್ ಹೇಳಿ. ನಿರೀಕ್ಷೆ ಇದೆ ಅಲ್ಲ, ನನ್ನನ್ನ ಅವ್ರು ಹೇಳಿದ್ದಾರೆ, ನಿಜ ಅವ್ರು ಹೇಳಿದ್ದಾರೆ. ಅದಕ್ಕೆ ನನ್ನನ್ನ ಪ್ರತಿಕ್ರಿಯೆ ಯಾಕೆ ಕೇಳ್ತೀರಾ? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೆಜೆಸ್ಟಿಕ್ ನಲ್ಲಿ ಸ್ಪೀಡ್ ದಂಧೆ ಎಗ್ಗಿಲ್ದಂತೆ ಸಾಕ್ತಾ ಇದೆ. ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದ್ವಿ. ಏನ್ ನಿಮ್ಮ ರಿಯಾಕ್ಷನ್? ತೀರಾ ಅಂದ್ರೆ ಎಸಿಪಿ ಆಫೀಸ್ಗೆ ತೀರಾ ಹತ್ತಿರದಲ್ಲಿ ಈ ಒಂದು ದಂಧೆ ನಡೀತಾ ಇದೆ ಸರ್, ಲಕ್ಷ ಗಟ್ಟಲೆ. ನಾನು ಅದನ್ನು ವಿಚಾರ ಮಾಡ್ತೇನೆ. ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ. ಸರ್ ಕಗ್ಲಿಪುರದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಬಂದು ನೆಲೆಸಿದ್ದಾರೆ ಸರ್. ಅಲ್ಲಿ ಕಸಾಯುವಂತ ಕೆಲಸ ಎಲ್ಲ ಬಂದು ನಾವು ದುಡ್ಡು ಕೊಟ್ಟು ದೇಶದ ಒಳಗಡೆ ಬಂದಿದ್ದೀವಿ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿಯವರು ಹೇಳ್ತಾ ಇದ್ದಾರೆ. ಅಲ್ಲ, ನೀವು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳಿ ನಿಮ್ಮ ಸ್ಟೇಟ್ಮೆಂಟ್ ಅನ್ನು. ನೆಲೆಸಿದ್ದಾರೆ ಅಂತ ಅಂದ್ರೆ ನೀವು ಅದನ್ನ ಪ್ರೂವ್ ಮಾಡ್ಬೇಕಾಗತ್ತೆ. ನೀವು ಅದರಿಂದ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ದಯಮಾಡಿ ರಿಫ್ರೆಶ್ ಮಾಡ್ಕೊಳ್ಳಿ. ನಿಮಗೆ ಸುದ್ದಿ ಬಂದಿದ್ರೆ ಅದನ್ನ ಹೇಳಿ. ಇಲ್ಲ ಸರ್, ಅಲ್ಲಿ ಹೋಗಿ ಮಾತಾಡ್ಸಿದೀವಿ. ಅಲ್ಲ, ಬಾಂಗ್ಲಾದೇಶದವರು ಅಂತ ನೀವು ಹೋದ್ರೆ ನೀವೇ ನಮ್ಗೆ ಡಾಕ್ಯುಮೆಂಟೇಶನ್ ಮತ್ತೊಂದು ಕೊಡ್ಬೇಕಾಗುತ್ತೆ. ಅದರಿಂದ ದಯಮಾಡಿ ಅದು ಬೇಡ, ರಿಫ್ರೆಶ್ ಮಾಡಿ. ನಿಮಗೆ ಸುದ್ದಿ ಬಂದಿದ್ರೆ ಹೇಳಿ, ಅದೇನು ತೊಂದರೆ ಇಲ್ಲ. ನಾವು ಯಾರೇ ಬಾಂಗ್ಲಾದೇಶದವ್ರು ಇದ್ರೆ, ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ರೆ ಅವರನ್ನ ನಾವು ಹಿಡಿತೀವಿ ಮತ್ತು ಅವರನ್ನ ಡಿಪೋರ್ಟ್ ಮಾಡ್ತೀವಿ. ಮೊದಲನೇದಾಗಿ ಅವರ ಎಂಬಸಿಗೆ ಅವರಿಗೆಲ್ಲ ಹೇಳ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಸಾಕಷ್ಟು ಕೇಸುಗಳಲ್ಲಿ ನಾವು ಮಾಡಿದ್ದೇವೆ.
ಹಾಗಾಗಿ ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಅವರನ್ನ ಗುರ್ತು ಹಚ್ಚಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸರ್, ಸಿದ್ದರಾಮಯ್ಯ ಹೇಳಿದ್ದಾರೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಗೊತ್ತಿಲ್ಲ ಅಂತ ಹೇಳಿ. ಅರಸರ ದಾಖಲೆನ ಈ ಕಡೆ ಬರ್ತಿದ್ದಾರೆ. ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನೇನ್ ಹೇಳ್ಬೇಕು? ಇಲ್ಲ, ಮೊನ್ನೆ ಪುಣೆ ಒಂದು CM ಅಥವಾ ವಾಟ್ ಡು ಯು ಎಕ್ಸ್ಪೆಕ್ಟ್ ಹೇಳಿ. ನಿರೀಕ್ಷೆ ಇದೆ ಸರ್ CM ಆಗೋದು. ಅಲ್ಲ ಅಲ್ಲಪ್ಪ, ನನ್ನನ್ನ ಅವ್ರು ಹೇಳಿದ್ದಾರೆ, ನಿಜ ಅವ್ರು ಹೇಳಿದ್ದಾರೆ. ಅದಕ್ಕೆ ನನ್ನನ್ನ ಪ್ರತಿಕ್ರಿಯೆ ಯಾಕೆ ಕೇಳ್ತೀರಾ? ಸಂಕ್ರಾಂತಿ ನಂತರ ಕ್ರಾಂತಿ ಸುಳಿವು ಏನಾದ್ರು ಸಿಕ್ಕಿದೆಯಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೆಜೆಸ್ಟಿಕ್ ನಲ್ಲಿ ಸ್ಪೀಡ್ ದಂಧೆ ಎಗ್ಗಿಲ್ದಂತೆ ಸಾಕ್ತಾ ಇದೆ. ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದ್ವಿ. ಏನ್ ನಿಮ್ಮ ರಿಯಾಕ್ಷನ್? ತೀರಾ ಅಂದ್ರೆ ACP ಆಫೀಸ್ಗೆ ತೀರಾ ಹತ್ತಿರದಲ್ಲಿ ಈ ಒಂದು ದಂಧೆ ನಡೀತಾ ಇದೆ ಸರ್, ಲಕ್ಷ ಗಟ್ಲೆ. ನಾನು ಅದನ್ನ ವಿಚಾರ ಮಾಡ್ತೇನೆ. ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ. ಸರ್, ಕಗ್ಲಿಪುರದಲ್ಲಿ ಅಕ್ರಮ ಬಾಂಗ್ಲಾದೇಶಿಗರು ಬಂದು ನೆಲೆಸಿದ್ದಾರೆ ಸರ್. ಅಲ್ಲಿ ಕಸಾಯುವಂತ ಕೆಲಸ ಎಲ್ಲ ಬಂದು ನಾವು ದುಡ್ಡು ಕೊಟ್ಟು ದೇಶದೊಳಗಡೆ ಬಂದಿದೀವಿ ಅನ್ನೋ ಮಾತುಗಳನ್ನು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ನೀವು ಸ್ವಲ್ಪ ರಿಫ್ರೆಶ್ ಮಾಡ್ಕೊಳ್ಳಿ ನಿಮ್ ಸ್ಟೇಟ್ಮೆಂಟ್ ಅನ್ನು. ನೆಲೆಸಿದ್ದಾರೆ ಅಂತ ಅಂದ್ರೆ ನೀವು ಅದನ್ನ ಪ್ರೂವ್ ಮಾಡ್ಬೇಕಾಗತ್ತೆ ನೀವು. ಅದರಿಂದ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ದಯಮಾಡಿ ರಿಫ್ರೆಶ್ ಮಾಡ್ಕೊಳ್ಳಿ. ನಿಮಗೆ ಸುದ್ದಿ ಒಂದಿದ್ರೆ ಅದನ್ನ ಹೇಳಿ. ಇಲ್ಲ ಸರ್, ಅಲ್ಲಿ ಹೋಗಿ ಮಾತಾಡ್ಸಿದೀವಿ. ಅಲ್ಲ, ಬಾಂಗ್ಲಾದೇಶದವರು ಅಂತ ನೀವು ಹೋದ್ರೆ ನೀವೇ ನಮ್ಗೆ ಡಾಕ್ಯುಮೆಂಟೇಶನ್ ಮತ್ತೊಂದು ಕೊಡ್ಬೇಕಾಗುತ್ತೆ. ಅದರಿಂದ ದಯಮಾಡಿ ಅದು ಬೇಡ, ರಿಫ್ರೆಶ್ ಮಾಡಿ. ನಿಮಗೆ ಸುದ್ದಿ ಬಂದಿದ್ರೆ ಹೇಳಿ, ಅದೇನು ತೊಂದರೆ ಇಲ್ಲ. ನಾವು ಯಾರೇ ಬಾಂಗ್ಲಾದೇಶದವ್ರು ಇದ್ರೆ, ಅನಧಿಕೃತವಾಗಿ ಬಾಂಗ್ಲಾದೇಶದವರು ರಾಜ್ಯದಲ್ಲಿದ್ರೆ ಅವರನ್ನ ನಾವು ಹಿಡಿತೀವಿ ಮತ್ತು ಅವರನ್ನ ಡಿಪೋರ್ಟ್ ಮಾಡ್ತೀವಿ. ಮೊದಲನೇದಾಗಿ ಅವರ ಎಂಬಸಿಗೆ ಅವರಿಗೆಲ್ಲ ಹೇಳ್ತೀವಿ, ಡಿಪೋರ್ಟ್ ಮಾಡ್ತೀವಿ. ಸಾಕಷ್ಟು ಕೇಸುಗಳಲ್ಲಿ ನಾವು ಮಾಡಿದ್ದೇವೆ. ಹಾಗಾಗಿ ಯಾರೇ ಬಾಂಗ್ಲಾದೇಶಿಸು ಅನಧಿಕೃತವಾಗಿ ಬೆಂಗಳೂರಿನಲ್ಲಾಗ್ಲಿ ಕರ್ನಾಟಕದಲ್ಲಿ ಎಲ್ಲೇ ಇದ್ರು ಅವರನ್ನ ಗುರ್ತು ಹಚ್ಚಿ ಅವರನ್ನ ಡಿಪೋರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಸರ್, ಸಿದ್ದರಾಮಯ್ಯ ಹೇಳಿದ್ದಾರೆ ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಅಂತ ಹೇಳಿ. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀನೋ ಕೂಡ ಗೊತ್ತಿಲ್ಲ ಅಂತ ಹೇಳಿ. ಅರಸರ ದಾಖಲೆನ ಈ ಕಡೆ ಬರ್ತಿದ್ದಾರೆ. ಅದೇ ನಡುವೆ ಇನ್ನೊಂದು ಹೇಳಿಕೆ ಅಂತಂದ್ರೆ ಎಷ್ಟು ದಿನ ಇರ್ತೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾನೇನ್ ಹೇಳ್ಬೇಕು? ಇಲ್ಲ, ಮೊನ್ನೆ ಪುಣೆ ಒಂದು CM ಅಥವಾ ವಾಟ್ ಡು ಯು ಎಕ್ಸ್ಪೆಕ್ಟ್ ಹೇಳಿ. ನಿರೀಕ್ಷೆ ಇದೆ ಸರ್ CM ಆಗೋದು. ಅಲ್ಲ, ಅಲ್ಲಪ್ಪ, ನನ್ನನ್ನ ಅವ್ರು ಹೇಳಿದ್ದಾರೆ, ನಿಜ ಅವ್ರು ಹೇಳಿದ್ದಾರೆ. ಅದಕ್ಕೆ ನನ್ನನ್ನ ಪ್ರತಿಕ್ರಿಯೆ ಯಾಕೆ ಕೇಳ್ತೀರಾ? ಸಂಕ್ರಾಂತಿ ನಂತರ ಕ್ರಾಂತಿ ಸುಳಿವು ಏನಾದ್ರು ಸಿಕ್ಕಿದೆಯಾ ಸರ್? ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೆಜೆಸ್ಟಿಕ್ ನಲ್ಲಿ ಸ್ಪೀಡ್ ದಂಧೆ ಎಗ್ಗಿಲ್ದಂತೆ ಸಾಕ್ತಾ ಇದೆ. ಈಗಾಗಲೇ ಈ ಬಗ್ಗೆ ಸುದ್ದಿ ಕೂಡ ಮಾಡಿದ್ವಿ. ಏನ್ ನಿಮ್ಮ ರಿಯಾಕ್ಷನ್? ತೀರಾ ಅಂದ್ರೆ ACP ಆಫೀಸ್ಗೆ ತೀರಾ ಹತ್ತಿರದಲ್ಲಿ ಈ ಒಂದು ದಂಧೆ ನಡೀತಾ ಇದೆ ಸರ್, ಲಕ್ಷ ಗಟ್ಲೆ. ನಾನು ಅದನ್ನ ವಿಚಾರ ಮಾಡ್ತೇನೆ. ಸತ್ಯ ಅಂತ ಕಂಡು ಬಂದ್ರೆ ಯಾರು ಏನು ಏರಿಯಾದ ಆಫೀಸರ್ಸ್ ಇದ್ದಾರೆ ಅವ್ರ ಮೇಲೆ ನಾನು ಕ್ರಮ ತಗೊಳ್ತೀನಿ.